ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಅವರು ಕೂಡ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇದು ಬಂದುಬಿಟ್ಟು ನಮ್ಮ ಮನೆಯ ಎತ್ತಿನ ಹಬ್ಬದ ದಿನ ಮಾಡಿರೋಂಥ ವಿಡಿಯೋ. ಬನ್ನಿ ನೋಡೋಣ. ವೇದು ಪಾಪ ಅವ್ರ ಪಪ್ಪನಿಗೆ ಬಾಯಿ ಹೇಳ್ತಾ ಇದ್ದಾನೆ. ಕೊಡೋಣ ಬೀಗ. ನನ್ನ ಮಗ ಬಾಯಿ ಹೇಳ್ತಾನೆ ಅಂತ ನಾನು ಅಂದ್ಕೊಂಡ್ರೆ ಅವ್ರ ಪಪ್ಪನೇ ಹೇಳಿದ್ರು, ಅವನು ನಿನ್ಗೆ ಕಾರ್ ಕೊಡಲ್ಲ, ಕಾರಲ್ಲಿ ಹೊರಟಿದ್ರು ಆಟ ಮಾಡಿದ್ದಕ್ಕೆ ಬೀಗ ಬೈಕಿನ ಬೀಗ ತಂದು ಕೊಟ್ಟೆ, ಇವಾಗ ತಗೊಳಪ್ಪ ಕಾರ್ ಬೀಗ ಕೊಡ್ತೀನಿ ಅಂತ ಹೋಗುವಾಗ ಹೇಳ್ತಾನೆ. ಇವಾಗ ಬಂದು ನೆಲ ಎಲ್ಲ ಸಾರಿಸಿದಾಯಿತು, ಅಡುಗೆ ರೂಮು. ಇನ್ನು ಈ ಸ್ಟವ್ ಬಂದುಬಿಟ್ಟು ಎಮರ್ಜೆನ್ಸಿ ಅಂತ ಇಟ್ಕೊಂಡಿರೋಂಥ ಸ್ಟವ್. ಡಬಲ್ ಸಿಲಿಂಡ್ರು ಕೂಡ ಇದೆ, ಬಟ್ ಇರಲಿ ಅಂತ ಅದನ್ನು ಎಲ್ಲಾದರೂ ಹೊರಗಡೆ ಹೋದಾಗ ಮಾಡ್ಕೊಳಕ್ಕೆ ಬರುತ್ತೆ ಅಂತ ತಗೊಂಡು ಬಂದಿರೋಂಥದ್ದು. ಇನ್ನು ವೇದ ಪಾಪಗಂತೂ ತುಂಬ ಅಂದರೆ ತುಂಬ ಸಂಕಟ. ಅವ್ರ ಅಪ್ಪಾಜಿ ಹೋದ ನಂತರ ಏನಾದರೂ ಒಂದು ತರಲೆ ಮಾಡ್ತಾ ಇರ್ತಾನೆ. ಅವ್ರ ಅಪ್ಪಾಜಿ ಕೂಡ ಊಟ ಎಲ್ಲ ಮುಗಿಸಿ ಹೋದರು. ಇನ್ನು ಹಾಲೊಂದು ನೆಲ ಸಾರಿಸೋ ಅಂಥದ್ದಿದೆ. ಇದು ಬಂದುಬಿಟ್ಟು ನೆನ್ನೆ ಎಲ್ಲ ವಾಶ್ ಮಾಡಿ ಹಾಕಿರೋಂಥ ಜರ್ಕಿನು, ಡ್ರೆಸ್ಸು. ಇನ್ನು ಇದೊಂದು ನೆಲ ತೊಳೆಯೋವಂಥದ್ದಿದೆ. ಇನ್ನು ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡಿದ್ದೆ ಇವತ್ತು. ಇನ್ನು ಬಾಗಿಲಿಗೆ ಹೂವು ಕೂಡ ಇಟ್ಟಿಲ್ಲ. ಇನ್ನು ನೋಡ್ತಾ ಇರ್ಬೋದು ಈ ರೀತಿ ತರಲೆ ಕೆಲಸಗಳು ಮಾಡ್ತಾ ಇರ್ತಾನೆ ನನ್ನ ಮಗ. ತರಲೆ ನೀನು, ತರಲೆ ತಿಮ್ಮ ನೀನು. ಏನು ಕೊಡಬೇಕು? ಜ್ಯೂಸ್ ಇಷ್ಟೊತ್ತಿಗೆ ಕುಡಿತಾರೆ ಯಾರನ್ನ? ಇಲ್ಲ, ಕೊಡಲ್ಲ ನಾನು ಜ್ಯೂಸು. ಇಲ್ಲ, ಕೊಡಲ್ಲ ಬಿಡಂಗೆ ಮಾಡಬಾರ್ದು. ನಮ್ಮ ಅಕ್ಕ ನೆಲ ಸಾರಿಸ್ತಾ ಇದ್ದಾರೆ. ನಾನಿ ಬರ್ತಿದ್ದಾರೆ. ಧೂಳೆಲ್ಲ ಹೊಡಿಬೇಕಾಗಿತ್ತು. ನಮ್ಮ ಮನೆಯಲ್ಲಿ ಎತ್ತಿಲ್ಲ, ಎತ್ತಿನ ಹಬ್ಬ ಮಾಡ್ತಾಯಿದ್ದೀವಿ. ಯಾಕಂದರೆ ಹಿಂದಿನಿಂದ ಮಾಡ್ಕೊಂಡು ಬಂದಿರೋಂಥ ಹಬ್ಬ ಮರಿಬಾರ್ದು ಅಂತ ಹೇಳ್ಬಿಟ್ಟು. ಇನ್ನು ಹಸ ಇದೆ ನಮ್ಮ ಅಕ್ಕ ಅವ್ರದ್ದು, ಅದನ್ನು ತೊಳಿತಾ ಇದ್ದಾರೆ, ನೋಡ್ತಾ ಇರ್ಬೋದು. ವೇದ ಪಾಪು ಅಂತೂ ಫುಲ್ ಖುಷಿ. ನಮ್ಮ ಅಕ್ಕ ರೇಗಿಸ್ತಾ ಇದ್ದಾರೆ, ನಮ್ಮ ಮನೆಯಲ್ಲಿ ಐತೆ ಎತ್ತು, ನಾವು ಹಬ್ಬ ಮಾಡ್ತೀವಿ, ನಿಮ್ಮದು ಎತ್ತಿಲ್ಲಲ್ಲ, ನೀವೇನು ಹಬ್ಬ ಮಾಡ್ತೀರಾ ಅಂತ ರೇಗಿಸ್ತಾ ಇದ್ದಾರೆ. ಇಲ್ಲ, ನಮ್ಮದು ಹಬ್ಬನೇ ಅಂತ ಅವನು ಹೇಳ್ತಾ ಇದ್ದಾನೆ. ಹಬ್ಬ ಅನ್ನೋದಕ್ಕೆ ಹಬ್ಬ ಅಂತಾನೆ. ಇನ್ನು ನೆಲ ಎಲ್ಲ ಸಾರಿಸಿದ್ದಾಯಿತು. ಇನ್ನು ಸ್ವಲ್ಪ ಪಾತ್ರೆಗಳು ಇದ್ದಾವೆ. ವೇದು ಪಾಪು ತರಲೆ ಕೆಲಸದಿಂದ ನೋಡ್ತಾ ಇರ್ಬೋದು. ಮ್ಯಾಟ್ನೆಲ್ಲ ಈ ಥರ ಹಾಕಿರ್ತಾನೆ. ಅವನ ಆಟ ಸಾಮಾನುಗಳೆಲ್ಲ ಅಳ್ಳಿರ್ತಾನೆ. ಇನ್ನು ಇವತ್ತು ಮನೆ ಇಷ್ಟೊತ್ತಿಗೆ ಸಖತ್ತಾಗಿ ಕ್ಲೀನಾಗಿ ಕಾಣಿಸ್ತಾ ಇದೆ. ಏನೋ ಒಂಥರ ಪಾಸಿಟಿವ್ ವೈಬು ಈ ಥರ ಮನೆ ಇದ್ದರೆ ನೋಡ್ತಾ ಇರ್ಬೋದು. ಚಿಕ್ಕ ಮನೆ ಆಗಿರೋದ್ರಿಂದ ಸ್ವಲ್ಪ ಅಲ್ಲಲ್ಲೇ ಇಟ್ಟಿದ್ದೀವಲ್ಲ, ಹಾಗಾಗಿ ಆ ಥರ ಕಾಣಿಸುತ್ತೆ. ನಮ್ಮ ಮನೇಲಿರೋಂಥದ್ದು ಎರಡು ಹಾಲಲ್ಲ, ಒಂದು ಹಾಲು, ಒಂದು ಅಡುಗೆ ರೂಮ್ ಅಷ್ಟೇ. ಇನ್ನು ಕುಡಿಯೋದಕ್ಕೆ ನೀರು ತರಬೇಕು ಅಂತ ಹೇಳ್ಬಿಟ್ಟು ತರ್ತಾ ಇದ್ದೀನಿ. ಅದು ಈ ಕೆಲಸ ಆಯಿತು ಅಪ್ಪ ಅಂತಂದರೆ ನೆಕ್ಸ್ಟು ಬಟ್ಟೆ ಜಾಲಾಡೋದು ಇದೆಲ್ಲ ಕೆಲಸಗಳಿದೆ. ಹಾಗಾಗಿ ಯಾಕಪ್ಪ ಅಂದರೆ ಟೈಮಿಂಗ್ಸ್ ನೀರು ಕರೆಂಟು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ 4 ಅವರ್ ಇರುತ್ತೆ. ವಾರ ಚೇಂಜ್ ಆಗ್ತಾ ಇರುತ್ತೆ. ಇವತ್ತು ಬಂದುಬಿಟ್ಟು ಒಂದು 12 ಗಂಟೆವರೆಗೂ ಇರುತ್ತೆ ಕರೆಂಟು. ಹಾಗಾಗಿ ಬೇಗ ನೀರು ತಳ್ಕೊಳ್ಳೋಣ ಅಂತ ತಂದ್ಕೊಳ್ತಾ ಇದ್ದೀವಿ. 9 ಗಂಟೆಗೆ ಬಂದಿರೋಂಥ ಕರೆಂಟು ನೋಡ್ತಾ ಇರ್ಬೋದು. ನಮ್ಮ ಮನೇಲಿ 2 ಕೊಡ, ಒಂದು ಇದು ಚಿಕ್ಕ ಗುಂಡಿ ಥರ ಕಾಣಿಸ್ತಿದೆಯಲ್ಲ ಆ ಕೊಳಗ, ಅದೇ ಕೊಳಗದಲ್ಲೇ ಇಳಿಸೋವಂಥದ್ದು ಸಾಕಾಗುತ್ತೆ, ಡೈಲಿ ನೀರು ಬರುತ್ತಲ್ಲ. ಹಾಗಾಗಿ ಇನ್ನು ಕೊಡ ಒಂದು ಹಂಗೆ ಇತ್ತು ತುಂಬಿರೋ ಅಂಥದ್ದು. ಫಸ್ಟ್ ಹೋಗ್ಬಿಟ್ಟು ಅಡಿಕೆ ಗಿಡಕ್ಕೆ ಹಾಕ್ಬರೋಣ ಅಂತ ಬಂದೆ. ನಮಗೆ ವರ್ಷದ ಮೊದಲನೇ ಹಬ್ಬ ಅಂತಲೇ ಹೇಳ್ಬೋದು. ಕಾರ್ ಹಬ್ಬ ಮುಗಿದ್ಮೇಲೆ ಇನ್ನು ಎಲ್ಲ ಹಬ್ಬಗಳು ಬರೋದಲ್ವ, ಹಾಗಾಗಿ ಏನೋ ಒಂಥರ ತುಂಬ ಖುಷಿ. ಯುಗಾದಿ ಆದಾಗಿನಿಂದನೂ ನೆಕ್ಸ್ಟ್ ಯುಗಾದಿ ಆದಮೇಲೆ ನಮ್ಮೂರು ಜಾತ್ರೆ ಮಾಡಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಹಬ್ಬ ಹರಿದಿನ ಏನು ಬಂದಿಲ್ಲ, ಇದೇ ಫಸ್ಟ್ನೇ ಹಬ್ಬ. ಹಾಗಾಗಿ ಸ್ವಲ್ಪ ಜೋಶಲ್ಲಿ ಕೆಲಸ ಎಲ್ಲ ಬೇಗ ಮುಗಿಸ್ತಾ ಇದ್ದೀನಿ. ಸ್ವಲ್ಪ ಇವತ್ತು ಬೇಗನೆ ಎದ್ದಿರೋದ್ರಿಂದ ಅರ್ಧ ಕೆಲಸ ಆಯಿತು ಅಂತಾನೆ. ಇನ್ನು ಸ್ವಲ್ಪ ಪಾತ್ರೆಗಳಿದ್ದಾವೆ. ಬೆಳಗ್ಗೆನೇ ಸ್ವಲ್ಪ ಬೆಳಗ್ಕೊಂಡಿದ್ದೆ ಪಾತ್ರೆಗಳನ್ನೆಲ್ಲ, ಹಾಗಾಗಿ ಕೆಲಸ ಎಲ್ಲ ಕಮ್ಮಿ ಆಯಿತು. ಇನ್ನು ನೆನ್ನೆದೇ ಸ್ವಲ್ಪ ಬಟ್ಟೆನೂ ಕೂಡ ಭಾಳ ಬಟ್ಟೆ ಇತ್ತು ನೆನ್ನೆನೂ. ಯಾಕಂದರೆ ನಾನು ನಮ್ಮ ಅಕ್ಕ ಇಬ್ಬರೂ ಬಟ್ಟೆ ಒಗೆದಾಗ ಹಾರಾಕೋಕ್ಕೆ ಸ್ವಲ್ಪ ಜಾಗ ಶಾರ್ಟೇಜ್ ಬರುತ್ತೆ. ಹಾಗಾಗಿ ಇವತ್ತಿಗೆ ಸ್ವಲ್ಪ ಜಾಲಾಡಿ ಒಣಗಾಕೋಣ ಅಂತ ಬಟ್ಟೆನೂ ಕೂಡ ಉಳಿಸಿದ್ದೆ. ಅವನು ಸ್ವಲ್ಪ ಜಾಲಾಡಿ ಒಣಗಾಕ್ಬಿಟ್ಟು ಒಂದು 2 ಗಂಟೆಯಿಂದ ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಡೋದು. ಬೇಳೆ ಸಾರು, ಪಾಯಸ ಏನಾದರೂ ಮಾಡಬೇಕು. ಇನ್ನು ಬೆಳಗ್ಗೆ ಬಂದುಬಿಟ್ಟು ಬದನೆಕಾಯಿ ಚಟ್ನಿ ಮುದ್ದೆ ಮಾಡಿ ಅವರ ಅಪ್ಪಾಜಿ ಊಟಕ್ಕಿಟ್ಟು ಕಳಿಸಿದ್ದಾಯಿತು. ಇನ್ನು ಇವಾಗ ಕುಡಿಯೋಕ್ಕೊಂದು ನೀರು ತಂದರೆ ಅದಾದ ನಂತರ ನಾನು ಊಟ ಮಾಡ್ಬೋದು. ಇನ್ನು ಇವತ್ತು ವೇದ ಪಾಪಗೂ ಊಟ ಅವರ ಅಪ್ಪಾಜಿನೇ ಊಟ ಮಾಡಿಸಿ ಹೋಗಿದ್ದಾರೆ.
ಎತ್ತಿನ ಹಬ್ಬನೇ ಆಗಲಿ ಇನ್ಯಾವುದೇ ಹಬ್ಬಗಳೇ ಆಗಲಿ ಏನೋ ಒಂಥರ ಖುಷಿ ಮತ್ತು ಸಂಭ್ರಮ. ಅದ್ರ ಜೊತೆಗೆ ಹೆಚ್ಚು ಕೆಲಸನೂ ಇರುತ್ತೆ ಮನೆ ಹೆಣ್ಮಕ್ಳಿಗೆ. ಇವಾಗ ನನಗೂ ಕೂಡ ಇವತ್ತಿನ ದಿನ ತುಂಬ ಬೇಗ ಬೇಗ ಮಾಡಿಕೊಂಡು ಅಡುಗೆ ಕೆಲಸ ಎಲ್ಲ ಮಾಡಬೇಕು ಅನ್ನೋ ಹುಮ್ಮಸ್ಸು. ಯಾಕಪ್ಪ ಅಂದರೆ 6 ಗಂಟೆಗೆಲ್ಲ ಪೂಜೆ ನಡೆಯುತ್ತೆ. ಹಂಗಾಗಿ ಅಷ್ಟೊತ್ತಿಗೆ ಅಡುಗೆ ಕೆಲಸ ಆಗಿರ್ಬೋದು, ಪಟ್ಲಿ ಮರಿ ಆಗಿರ್ಬೋದು, ಪಟ್ಲಿ ಮರಿ ಕಾಲಲ್ಲಿ ಕಸ ಇವತ್ತು ಅದು ಕೂಡ ಕಸ ಹೊಡೆದು ಹೋಗಿಲ್ಲ ಅವ್ರ ಅಪ್ಪಾಜಿ. ಡೈಲಿ ಒಂದೊಂದು ದಿನ ಹೊಡೆದು ಹೋಗ್ತಾರೆ, ಒಂದೊಂದು ದಿನ ಹೊಡೆದು ಹೋಗಲ್ಲ. ಹಾಗಾಗಿ ಅದು ಕಸ ಎಲ್ಲ ಹೊಡ್ಕೊಂಡು ಇನ್ನು ಬಟ್ಟೆ ಎಲ್ಲ ಜಲಾಡ್ಕೊಂಡು ಕುಡಿಯೋದಕ್ಕೆ ನೀರು ಮುಸುರೆ ಏನೋ ಸ್ವಲ್ಪ ಆಗಿದ್ದಾವೆ, ಇನ್ನೂ ಸ್ವಲ್ಪ ಇದ್ದಾವೆ. ನೆಲನೂ ಕೂಡ ಎಲ್ಲ ಕ್ಲೀನ್ ಆಗಿದೆ. ಇನ್ನು ದೇವ್ರ ಸಾಮಾನುಗಳು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಎಷ್ಟು ಕೆಲಸ ಇರುತ್ತಲ್ವ. ಯಾರಾದರೂ ಒಬ್ಬರು ನಮ್ಮ ಜೊತೆಗೆ ನಮ್ಮ ಮಧುರ ಇದ್ದಿದ್ರೆ ಸಾಕಪ್ಪ ಇವತ್ತಿನ ದಿನ ಅಂತ ಅನ್ನಿಸ್ತಾ ಇದೆ. ಇನ್ನು ನಮ್ಮ ಅಕ್ಕನ ಜೊತೆ ನಮ್ಮ ಅಕ್ಕನ ಮಗಳು ಕೂಡ ಹಸು ಮೈ ತೊಳಿತಾ ಇದ್ಲು ಇಷ್ಟೊತ್ತು. ನಮ್ಮ ಅಕ್ಕ ಇದ್ಬಿಟ್ಟು ನೀನೊಂದು ಸ್ವಲ್ಪ ಹಿಂಗೆ ಒಂದು ಸ್ವಲ್ಪ ಹೊತ್ತು ಮುಗ್ದಾಣ ಹಿಡ್ಕೊ ಅಂತ ಅಂದರು. ಹಾಗಾಗಿ ನಾನು ಕೂಡ ಸ್ವಲ್ಪ ಹೊತ್ತು ಮುಗ್ದಾಣ ಹಿಡ್ಕೊಂಡೆ. ನಮ್ಮ ಅಕ್ಕ ಎಲ್ಲ ನೀಟಾಗಿ ಮೂತಿನೆಲ್ಲ ತೊಳೆದ್ರು. ಇದು ಚಿಕ್ಕದಿದ್ದಾಗ ತಂದಿರೋ ಅಂಥ ಹಸು ನಮ್ಮ ಅಕ್ಕರಿಗೆ, ನಮ್ಮ ಅಕ್ಕರಿದ್ದಾರಲ್ಲ ಅವ್ರ ಮನೆಯವರು ಕೊಟ್ಟಿರೋ ಅಂಥ ಹಸು ಇದು. ಇದಕ್ಕೆ 5 ಕೆಚ್ಚಲಿದೆ. 5 ಕೆಚ್ಚಲಿರೋ ಅಂಥ ಹಸು ತುಂಬ ಒಳ್ಳೆಯದು. ಈ ಹಸು ಬಂದಾಗಿನಿಂದ ಅಂತೂ ನನಗಂತೂ ತುಂಬ ಅಂದರೆ ತುಂಬ ಆಸೆ ಇತ್ತು. ನಾನು ಕೂಡ ಒಂದು ಹಸು ಸಾಕಬೇಕು ಅಂತ. ಇದ್ರ ಮುಖ ನೋಡಿದರೆ ಸಾಕು ಏನೆಲ್ಲ ಕೆಲಸಗಳು ಆಗಲ್ಲ ಅನ್ನೋಂಥದ್ದೆಲ್ಲ ಎಷ್ಟು ಸಲೀಸವಾಗಿ ಆಗುತ್ತೆ. ಅಷ್ಟು ಒಳ್ಳೆಯದು ಈ ಹಸು ಮುಖ ಲಕ್ಷಣ ಅಷ್ಟು ಚೆನ್ನಾಗಿದೆ. ಇದೇ ಅಲ್ಲ, ಯಾವುದೇ ಹಸು ಆದ್ರೂ ಮುಖ ಲಕ್ಷಣಗಳು ಚೆನ್ನಾಗಿರ್ತವೆ. ನಾನು ನಮ್ದನ್ನೇ ಕೊಂಡಾಡ್ಕೊತೀನಿ ಅಂತ ಅಂದ್ಕೋಬೇಡಿ. ನನಗಂತೂ ತುಂಬ ಇಷ್ಟ ಈ ಹಸು. ಇನ್ನು ನಿನ್ನೆನೇ 2 ಸತಿ ಜಾಲಾಡಿ ಹಂಗೆ ಇಟ್ಟಿದ್ದೆ. ಇವಾಗ ಒಂದ್ಸರಿ ಬರೀ ನೀರಲ್ಲಿ ಜಾಲಾಡಿ ಕಪ್ಪರ್ಟ್ ಹಾಕ್ಬಿಟ್ಟು ಜಾಲಾಡ್ತಾ ಇದ್ದೀನಿ. ನಾನು ಯಾಕಪ್ಪ ನಮ್ಮ ಹಸು ಬಗ್ಗೆ ಆ ಥರ ಹೇಳ್ಕೊಂಡೆ ಅಂದರೆ ನಾನು ಕಷ್ಟದ ಪರಿಸ್ಥಿತಿಯಲ್ಲಿ ಅಂದರೆ ಅಮೌಂಟಿಂದ ಆಗಿರ್ಬೋದು, ಇಲ್ಲ ನನಗೆ ಗಂಡು ಪಾಪನೇ ಬೇಕು ಅಂತ ಒಂಥರ ಬೇಡ್ಕೊಳೋದಾಗಿರ್ಬೋದು, ಎಲ್ಲನೂ ಕೂಡ ಬೇಡ್ಕೊಂಡು ನೋಡಿದ್ದೀನಿ. ಏನಿಲ್ಲ, ಹಸುಗೆ ಚಪಾತಿ ಮಾಡಿರ್ತೀವಲ್ಲ, ಆ ಚಪಾತಿ ಜೊತೆ ಒಂದು ತುಂಡು ಬೆಲ್ಲ, ಒಂದು ಸ್ವಲ್ಪ ಏನಪ್ಪ ಅಂದರೆ ಉಪ್ಪು, ಇವೆರಡನ್ನೂ ಸೇರಿಸ್ಬಿಟ್ಟು ಹಸುಗೆ ತಿನ್ನಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಹಾಗೆಯೇ ತಿನ್ನಿಸ್ಬಿಟ್ಟು ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಆ ಕಷ್ಟನ ಹಸು ಮುಂದೆ ಹೇಳ್ಕೊಂಡು ಕೈ ಮುಗಿದ್ಬಿಟ್ಟು ಬಂದರೆ ಏನಿಲ್ಲ ಕೆಲಸಗಳು ಆಗಲ್ಲ ಅನ್ನೋಂಥ ಕೆಲಸ ಏನಿರುತ್ತೆ ಅದೆಲ್ಲನೂ ಸಲೀಸವಾಗಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇದೇ ಹಸು ಅಂತಲ್ಲ, ಯಾವುದೇ ಹಸು ಆಗಿರ್ಬೋದು, ನಿಮ್ಮ ಮನೆಗಳಲ್ಲಿ ಇದ್ದರೆ ಆಗಿರ್ಬೋದು, ಇಲ್ಲ ಅಕ್ಕಪಕ್ಕದಲ್ಲಿ ಇದ್ದರೆ ಆಗಿರ್ಬೋದು, ನೀವು ಕೂಡ ಆ ಥರ ಟ್ರೈ ಮಾಡಿ ನೋಡಿ. ಯಾವುದೇ ಒಂದಾದರೂ ವಿದ್ಯಾಭ್ಯಾಸದ ಬಗ್ಗೆ ಆದರೂ, ಕೆಲಸಗಳ ಬಗ್ಗೆ ಆದರೂ ಎಲ್ಲನೂ ಸಕ್ಸಸ್ ಆಗುತ್ತೆ. ಹಾಗಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ. ಸಕ್ಸಸ್ಫುಲ್ ಕಂಡೇ ಕಾಣ್ತೀರ ಈ ರೆಮಿಡಿಯಿಂದ. ಇನ್ನು ನೋಡ್ತಾ ಇರ್ಬೋದು ಇಷ್ಟೊಂದೆಲ್ಲ ಬಟ್ಟೆಗಳಿತ್ತು. ಸ್ವಲ್ಪ ಬಿಸಿಲು ಬಂದಿತ್ತು, ಹಾಗಾಗಿ ಆ ಕಡೆನೂ ಕೂಡ ಹಾಕೋಣ ಅಂತ ಹೇಳ್ಬಿಟ್ಟು ಫಸ್ಟು ಹಾಕ್ತಾಯಿದ್ದೀನಿ ಈ ಕಡೆ. ಯಾಕಂದರೆ ಈ ಥರ ಟವಲ್ ಆಗಿರ್ಬೋದು, ಈ ಥರ ಪಂಚೆ ಆಗಿರ್ಬೋದು, ಇವೆಲ್ಲ ಬೇಗ ಆರೋಗ್ಬಿಡ್ತವೆ. ಜೀನ್ಸ್ ಪ್ಯಾಂಟು ಈ ಥರ ಎಲ್ಲ ಬೇಗ ಆರಲ್ವಲ್ಲ. ಹಾಗಾಗಿ ಸ್ವಲ್ಪ ಆ ಕಡೆ ಇವಾಗ ಸೀಟಿನ ಕೆಳಗೆ ಹಾಕ್ದೇನೆ ಆ ಕಡೆ ಹಾಕೋಣ ಅಂತ ಹಾಕಬೇಕು ಅವನು ಕೂಡ. ಇನ್ನು ವೇದ ಪಾಪು ಅವ್ರ ತಾತ ಊರಕ್ಕೆ ಅಂದರೆ ನಾವು ತೋಟದಲ್ಲೆಲ್ಲ ಇರೋದು, ಹಾಗಾಗಿ ಊರಲ್ಲಿ ಹೋಗ್ಬಿಟ್ಟು ಏನೋ ಸ್ವಲ್ಪ ಕೆಲಸ ಇದೆ ಅಂತ ಹೋದರು. ವೇದ ಪಾಪು ಓಡೋಗ್ಬಿಟ್ಟು ಅವ್ರಿಗೆ ಬಾಯಿ ಹೇಳಿ ಬಂದ. ಇನ್ನೂ ಒಂದು ಕೆಲಸ ಮರ್ತಿದ್ದೆ ನೋಡಿ. ಏನಪ್ಪ ಅಂತ ಹೇಳಿದರೆ ಪಟ್ಲಿ ಮರಿ ಕಾಲಲ್ಲಿ ಕಸ ಹೊಡಿಬೇಕು. ಇವಾಗ ಇದು ಜಾಲಾಡ ಅಂಥದ್ದೆಲ್ಲ ಆದ ತಕ್ಷಣ ಫಸ್ಟ್ ಹೋಗ್ಬಿಟ್ಟು ಕಸ ಎಲ್ಲ ಹೊಡೆದಾಕ್ಬಿಟ್ಟು ಅದಾದ ನಂತರ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. 2 ಗಂಟೆ ಅಷ್ಟರಲ್ಲಿ ಇಷ್ಟು ಕೆಲಸ ಮುಗಿಸ್ಕೊಂಡು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು. ಇಷ್ಟೆಲ್ಲ ಕೆಲಸ ಇತ್ತು ನೋಡಿ ಫ್ರೆಂಡ್ಸ್. ಹಬ್ಬದ ದಿನ ನಿಮ್ಮ ಮನೆಗಳಲ್ಲಿ ಹೆಂಗೆ ಏನು ಕಮೆಂಟಲ್ಲಿ ತಿಳಿಸಿ. ಆದಷ್ಟು ಹೆಚ್ಚು ಶೇರ್ ಮಾಡಿ ನನ್ನ ವೀಡಿಯೋಗಳನ್ನ. ಯಾಕಪ್ಪ ಅಂತ ಹೇಳಿದರೆ ಅವರು ಕೂಡ ನೋಡಿ ಸಪೋರ್ಟ್ ಮಾಡಲಿ. ಯಾಕಂದರೆ ಹಳ್ಳಿ ಹೆಣ್ಮಕ್ಳನ್ನ ಬೆಳೆಸೋವಂಥ ಇದು ನಿಮ್ಮ ಕೈಯಲ್ಲಿದೆ, ವ್ಯೂವರ್ಸ್ ಕೈಯಲ್ಲಿ. ಆದಷ್ಟು ಬೇಗ ನನಗೂ ಕೂಡ ಸಪೋರ್ಟ್ ಮಾಡಿ, ನಿಮ್ಮನೆ ಮಗಳು ಅಂದ್ಕೊಂಡು ಅಂತ ಕೇಳಿ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸೋವಂಥ ಸಮಯ. ನೋಡ್ತಾ ಇರ್ಬೋದು ಇನ್ನೂ ಇಷ್ಟು ಬಟ್ಟೆ ಇದ್ದಾವೆ ಒಣಗಾಕೋ ಅಂಥವು. ಏನಪ್ಪ ಅಂತ ಹೇಳಿದರೆ ಸ್ವಲ್ಪ ಹನಿ ಬರೋ ಥರ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಈ ಬಟ್ಟೆ ಅಲ್ಲಿಗೆ ತೆಗ್ದಾಕು, ಆ ಬಟ್ಟೆ ಇಲ್ಲಿಗೆ ತೆಗ್ದಾಕು ಅಂತಲೇ ಒಗ್ದಿರೋಂಥ ಬಟ್ಟೆಗಳನ್ನೆಲ್ಲ ತೆಗ್ದಾಕದೆ ಒಂದು ಹೆಚ್ಚು ಕೆಲಸ ಆಗೋಗ್ಬಿಡುತ್ತೆ. ಇನ್ನು ಪೂಜೆ ಸಾಮಾನೆಲ್ಲ ಆ ನಂತರ ಅಂದರೆ ಸ್ನಾನ ಎಲ್ಲ ಆದ ನಂತರ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಇನ್ನು ಇವಾಗ ಬಂದುಬಿಟ್ಟು ನಮ್ಮ ಅಜ್ಜಿ ಬಂದು ಕೂತಿದ್ದಾರೆ. ವೇದ ಪಾಪು ನಮ್ಮ ಮಂಚ ನಂದಿದು, ನೀನು ಯಾಕೆ ಕೂತ್ಕೊಂಡೆ, ಈ ಥರ ಎಲ್ಲ ಮಾತಾಡ್ತಾ ಇರ್ತಾನೆ. ಅವನು ಏಕಪ್ಪ ಆ ಥರ ಮಾತಾಡ್ತಾನೆ ಅಂದರೆ ಅವನು ಮತ್ತು ಅಜ್ಜಿ ತಾತನ ಹತ್ರ ಹೋದಾಗ
ಅವರು ಕೂಡ ನಮ್ಮನೆಗೆ ಯಾಕೆ ಬಂದೆ ನಡಿ ನೀನು ಅಂತ ಹೇಳ್ತಾರಲ್ಲ, ಹಂಗಾಗಿ ಮಕ್ಕಳು ಕೂಡ ಅದನ್ನೇ ಕಲ್ತು ಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ದೊಡ್ಡವರಾದರು ಆ ಥರ ಮಾತಾಡದೇ ಇದ್ದರೆ ಮಕ್ಕಳು ಕೂಡ ಕಲಿಯಲ್ಲ. ಅವರು ಯಾವ ಥರ ಮಾತಾಡ್ತಾರೋ ಇವನು ಕೂಡ ಅದೇ ಥರ ಮಾತಾಡ್ತಾ ಹೋಗ್ತಾನೆ. ನಾನು ಎಷ್ಟು ಹೊಡೆದ್ರು ಬೈದರು ಅವನು ಕೂಡ ಅದೇ ಮಾಡ್ತಾ ಇರ್ತಾನೆ. ಹಾಗಾಗಿ ಚಿಕ್ಕ ಮಕ್ಕಳು ಅಲ್ವಾ, ಅವರು ಕೂಡ ಮುಂದೆ ಹೇಳಿದರೆ ನಾನು ಹೇಳಿದಾಗ ಅರ್ಥ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತೀನಿ, ಜಾಸ್ತಿ ಹೇಳಲ್ಲ. ಯಾವತ್ತಾದರೂ ಒಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಆಡ್ತಾನೆ ವೇದು ಅವ್ರ ಅಜ್ಜಿ ಅವ್ರ ತಾತ ಬಂದಾಗ ಅಂತ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಹಬ್ಬನ ಯಾವ ಥರ ಆಚರಿಸಿದ್ವಿ, ಪೂಜೆ ಯಾವ ಥರ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇದ್ದೀನಿ. ಮನಸ್ಸಿಗೆ ಸಮಾಧಾನ ಆಗದೆ ಇರೋದಕ್ಕೆ ಗ್ಯಾಸ್ ಕೂಡ ಒರೆಸ್ತಾ ಇದ್ದೀನಿ. ಇವಾಗ ಪಾಯಸ ಏನು ಪಾಯಸ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹೆಸರುಬೇಳೆ ಪಾಯಸ ಮಾಡಲಾ, ಇಲ್ಲ ಶಾವಿಗೆ ಪಾಯಸ ಮಾಡಲಾ, ಇಲ್ಲ ರವೆ ಪಾಯಸ ಮಾಡಲಾ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕೋಸಂಬರಿಗೆ ನೆನೆ ಹಾಕಿದ್ದೀನಿ. ನೆಕ್ಸ್ಟ್ ವಿಡಿಯೋ ಯಾರು ಮಿಸ್ ಮಾಡಬೇಡಿ. ಬಾಯ್.